6 ಫೆಬ್ರವರಿ 2026ಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಅಮ್ಮಿನಬಾವಿ ರಸ್ತೆಗೆ ಬಂದು ರಸ್ತೆ ಅಪಘಾತ ಆಗುತ್ತೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ. ಇದರಲ್ಲಿ ನಮಗೆ ಬರುವ ಮಾಹಿತಿ ಪ್ರಕಾರ ಒಬ್ಬರು ಲೇಡಿ, ಅವ್ರ ಹೆಸರು ಲಲಿತಾ, ಗಂಡ ಹೆಸರು ಉದಯ್ ಕುಮಾರ್ ಹಟ್ಟರಗಿ. ಸದ್ಯಕ್ಕೆ ಅವರು ಮನೆ ಇದೆ ಸೋಮಾಪುರದಲ್ಲಿ. ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ. ಈ ಮಾಹಿತಿ ಬಂದಾದಮೇಲೆ ನಾವೇ ಲಲಿತಾ ತಂದೆ ನಿಂಗಪ್ಪ ಕಡೆಯಿಂದ ಒಂದು ಫೇಟಲ್ ಆಕ್ಸಿಡೆಂಟ್, ಈಗ ಹೊಸ BNS ಬಂದಾದಮೇಲೆ 106 ಹೇಳುತ್ತೆ, ಮುಂಚೆ IPC ಪ್ರಕಾರ 304. ಅದ್ರ ಪ್ರಕಾರ ನಾವು ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. FIR ಕ್ರಮಾಂಕ ಮೊದಲೇ ಸಂಖ್ಯೆ 45/2026. ಈ ಕೇಸಲ್ಲಿ ನಮಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಒಬ್ಬ ಬಸ್ ಡ್ರೈವರ್, KSRTC ಬಸ್ ಡ್ರೈವರ್ ಡ್ಯಾಶ್ ಕ್ಯಾಮ್ ಫುಟೇಜ್ದು ನಮಗೆ ಕೊಡ್ತಾರೆ. ಆ ಡ್ಯಾಶ್ ಕ್ಯಾಮ್ ಫುಟೇಜಲ್ಲಿ ಈ ಆಕ್ಸಿಡೆಂಟ್ ಲೈವ್ ಕ್ಯಾಪ್ಚರ್ ಆಗಿದೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಆದಮೇಲೆ ನಮ್ಮೆಲ್ಲ ಅಧಿಕಾರಿಗಳು ಪದೇ ನೋಡಾದಮೇಲೆ ಅವರಿಗೆ ಡೌಟ್ ಬರುತ್ತೆ ಕಿ ಇದು ನಾರ್ಮಲ್ ಆಕ್ಸಿಡೆಂಟ್ ಇಲ್ಲ. ಫರ್ದರ್ ನಾವೇ ನಮ್ಮ ಟೆಕ್ನಿಕಲ್ ಟೀಮ್, ಎಲ್ಲಿ ನಮ್ಮ ಸೋಕು ಅಧಿಕಾರಿಗಳು ಇದ್ದಾರೆ ಮತ್ತು ನಮ್ಮ ಬೇರೆ ಅಧಿಕಾರಿನೂ ಇದ್ದಾರೆ, ಅದು ಎಲ್ಲರೂ ಕರೆಸಿ ಪದೇ ನಾವೇ ನೋಡ್ತೀವಿ. ನೋಡಾದಮೇಲೆ ನಮಗೆ ಇದು ಒಂಥರ ನಮಗೆ ಪೊಲೀಸ್ಗೆ ಒಂದು ಏನು ಸೆನ್ಸ್ ಥರ ಬರುತ್ತೆ, ಸಿಕ್ಸ್ ಸೆನ್ಸ್ ಥರ ಕಿ ಇದು ಆ್ಯಕ್ಚುಲಿ ರೋಡ್ ಆಕ್ಸಿಡೆಂಟ್ಸ್, ನಾರ್ಮಲ್ ರೋಡ್ ಆಕ್ಸಿಡೆಂಟ್ಸ್ ಇಲ್ಲ. ಈ ಕೇಸಲ್ಲಿ ಆಕ್ಸಿಡೆಂಟ್ ಟೈಮ್ ಥಾರ್ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ. ಆ ಥಾರ್ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಸೆಕೆಂಡ್, ಆ ವಿಡಿಯೋ ಫುಟೇಜಲ್ಲಿ ಕ್ಲಿಯರ್ ಕಂಡು ಬರ್ತಾ ಇದೆ ಕಿ ಆ ಥಾರ್ ಗಾಡಿ ಇಂಟೆನ್ಷನಲಿ ಹಿಟ್ ಮಾಡೋಕ್ಕೆ ಆ ಲೇಡಿಗೆ ಬಂದಿದೆ, ರೋಡ್ಗೆ ಫುಲ್ ಲೆಫ್ಟ್ ಸೈಡ್ ಬಂದುಬಿಟ್ಟಿದೆ. ಸೊ ಈ ಫಸ್ಟ್ ಕ್ಲೂ ಮೇಲೆ ನಾವೇ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಾದಮೇಲೆ ನಮಗೆ ಫಸ್ಟ್ ಬೇಕಾಗುತ್ತೆ ಇದರಲ್ಲಿ ವೆಹಿಕಲ್, ಗಾಡಿ. ಈ ಗಾಡಿದು ಫುಲ್ ಬ್ಲ್ಯಾಕ್ ಗ್ಲಾಸಸ್ ಇತ್ತು. ಸೊ ಇದರಲ್ಲಿ ಬೇಸಿಕಲಿ ಯಾವುದು ಕ್ಲೂ ಇರಲಿಲ್ಲ. ಬಟ್ ಆ ಮರ್ಡರ್ ಡೌಟ್ ಮೇಲೆ ನಾವೇ ಇದರಲ್ಲಿ 5 ತಂಡ ಮಾಡಿಸಿದ್ದೀವಿ. ಫಸ್ಟು ಬೇಸಿಕಲಿ ಹೆಡ್ ಕ್ವಾರ್ಟರಲ್ಲಿ ಇರೋದು ಮತ್ತು ತನಿಖೆ ಮಾಡೋ ತಂಡ. ಸೆಕೆಂಡ್, ಈಗ ಗಾಡಿ ಯಾವ ಕಡೆ ಹೋಗಿದ್ದಾರೆ ಯಾವುದು ಐಡಿಯಾ ಇರಲ್ಲ, ಸೊ ಒಂದು CCTV ಕಡೆಯಿಂದ ಅದು ಫಾಲೋಅಪ್ ಮಾಡೋಕ್ಕೆ ತಂಡ. ಥರ್ಡು ನಮ್ಮದು ಟೆಕ್ನಿಕಲ್, ನಿಮಗೆ ಗೊತ್ತಿದೆ CDR ಅಂತ ಹೇಳ್ತಾರೆ, ಅದು ಜಾಸ್ತಿ ಡೀಟೇಲ್ಸ್ ನಾನು ಹೇಳಲ್ಲ, ಬಟ್ ಅದಕ್ಕೋಸ್ಕರ ಪರಿಶೀಲನೆ ಮಾಡೋಕ್ಕೆ ತಂಡ. ನೆಕ್ಸ್ಟು ಒಂದು ಸಲ ನಮಗೆ ಡೈರೆಕ್ಷನ್ ಸಿಗುತ್ತೆ. ಲೆಟ್ ಸಪೋಸ್ CCTVಯಿಂದ ನಮಗೆ ಡೈರೆಕ್ಷನ್ ಬಂದುಬಿಟ್ಟಿದೆ, ಈ ಡೈರೆಕ್ಷನ್ ಹೋಗಿದೆ, ಆ ಡೈರೆಕ್ಷನ್ಗೆ ನಮಗೆ ಆರೋಪಿ ಪತ್ತೆ ಮಾಡೋಕ್ಕೆ ಒಂದು ತಂಡ ಕಳಿಸ್ಬೇಕು, ಅದು ತಂಡ. ಮತ್ತು ಆರೋಪಿ ಬಂದಾದ ಮೇಲೆ ಅವ್ರಿಗೆ ಯಾವ ಥರ ಇನ್ಕ್ವೈರಿ ಮಾಡಬೇಕು, ಅವ್ರ ಜೊತೆಗೆ ಯಾವ ಥರ ಇಂಟರ್ವ್ಯೂ ಮಾಡಬೇಕು, ಯಾವ ಥರ ಮಾಹಿತಿ ಪಡಿಸ್ಕೊಳ್ಬೇಕು, ಅದಕ್ಕೋಸ್ಕರ ತಂಡ. ಈ ತಂಡದು ಲೀಡರ್ಶಿಪ್ ತಗೊಂಡಿದ್ದಾರೆ ನಮ್ಮ ಶಿವಾನಂದ್ ಕಟಗಿ ಅವರು. ಶಿವಾನಂದ್ ಕಮತ್ಗಿ ಮತ್ತು ಪ್ರವೀಣ್ ನಿಸರ್ಗಿ. ಇದರಲ್ಲಿ ನಮ್ಮ ಸೋಕು ಅಧಿಕಾರಿ ಸಂಜುಗೌಡ ಪಾಟೀಲ್, CCTV ತಂಡ ಅವರು ಜವಾಬ್ದಾರಿ ವಹಿಸಿದ್ದಾರೆ. ಮತ್ತು ಟೆಕ್ನಿಕಲ್ ತಂಡದು ಅಭಿಜಿತ್, ನಮ್ಮ PSI ಸೆನ್, ಮತ್ತು PSI ಕಾನೂನು ಮತ್ತು ಸುವ್ಯವಸ್ಥೆ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಪ್ರವೀಣ್ ಕೋಟಿ, ಅವರು ಭಾಳ ಶ್ಲಾಘನೀಯ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು ಸಿಬ್ಬಂದಿ ಇದ್ದಾರೆ, ಮತ್ತು ಇನ್ಸ್ಪೆಕ್ಟರ್, ಧಾರವಾಡ ಗ್ರಾಮೀಣ ಇನ್ಸ್ಪೆಕ್ಟರ್. ವೆಹಿಕಲ್ ಪತ್ತೆ ಆದ ತಕ್ಷಣ ನಾವೇ ಆರೋಪಿಗೆ ಹಿಡಿದಿದ್ದೀವಿ. ಆರೋಪಿಗೆ ಹಿಡಿದಾದ್ಮೇಲೆ ಇನ್ಕ್ವೈರಿ ಮಾಡಾದ್ಮೇಲೆ ನಮಗೆ ಗೊತ್ತಾಗಿದೆ ಕಿ ಇದು ಆ್ಯಕ್ಚುಲಿ ಸುಪಾರಿ ಕಿಲ್ಲಿಂಗ್ ಇದೆ. ಇದರಲ್ಲಿ ಲಲಿತಾದು ಹಸ್ಬೆಂಡ್, ಗಂಡ ಉದಯ್ ಹಟ್ಟರ್ಕಿ, ಅವರು ಸಾಕಿನ ನರೇಂದ್ರ, ಅವರು ಒಂದು ಟೀಮ್ಗೆ ಒಂದು 4 ಜನಗೆ ಒಂದು ಸುಪಾರಿ ಕೊಟ್ಟಿದ್ದಾರೆ. ಇದರಲ್ಲಿ ಕಾರಣ ಮರ್ಡರ್ ಮಾಡೋಕ್ಕೆ ಪ್ರಾಪರ್ಟಿ ಡಿಸ್ಪ್ಯೂಟ್. ಲಲಿತಾ ಯಾರು ತೀರೋಗಿದ್ದಾರೆ ಅವರು ಕಳೆದ 10 ವರ್ಷದಿಂದ ಉದಯ್ ಜೊತೆಗೆ ಇಲ್ಲ, ಅವರು ತಂದೆ ತಾಯಿ ಮನೆಯಲ್ಲಿದ್ದಾರೆ. ಮತ್ತು ಅವ್ರದ್ದು ಮೇಂಟೆನೆನ್ಸ್ ಕೇಸ್ನೂ ನಡೀತಾ ಇತ್ತು ಕೋರ್ಟಲ್ಲಿ. ಅದರದ್ದು ಲೋಕ ಅದಾಲತಲ್ಲಿ ಒಂದು ತೀರ್ಮಾನ ಆಗಿತ್ತು, ಬಟ್ ಆ ತೀರ್ಮಾನಕ್ಕೆ ಅವರು ಆನರ್ ಮಾಡಲಿಲ್ಲ. ಆ ತೀರ್ಮಾನ ಏನಾಗಿತ್ತು ಅದ್ರ ಪ್ರಕಾರ ಪೇಮೆಂಟ್ ಮಾಡಲಿಲ್ಲ. ಅದಕ್ಕೋಸ್ಕರ ಲಲಿತಾ ಉದಯ್ಗೆ ಪದೇ ಮೇಂಟೆನೆನ್ಸ್ಗೋಸ್ಕರ ಕೇಳ್ತಾ ಇದ್ದು. ಇದರಲ್ಲಿ ಈಗ ನಮ್ಮ ಕಸ್ಟಡಿಯಲ್ಲಿ ಟೋಟಲ್ 4 ಜನ ಇದ್ದಾರೆ. ಇದರಲ್ಲಿ ಉದಯ್ ಗಂಡ, ಅವ್ರದ್ದು ಫ್ರೆಂಡ್
ನಾಗಪ್ಪ, ಅಭಿಷೇಕ್ ಮತ್ತು ನಾಗರಾಜ್. ಈ 3 ಜನ ಆ್ಯಕ್ಚುಲಿ ಬೆಳಗಾಂ ಅವರು. ಮತ್ತು ಅವರು ಉದಯ್ ಜೊತೆ ಫ್ರೆಂಡ್ಶಿಪ್ ಇದ್ದಾರೆ. ಮತ್ತು ಅದರಲ್ಲಿ ಉದಯ್ ಫ್ರೆಂಡ್ದು ಸಂಬಂಧಿಕರು ಇದ್ದಾರೆ. ಈ 4-5 ಮಂದಿ ಕಳೆದ 1.5 ತಿಂಗಳಿಂದ ಇದು ಪ್ಲ್ಯಾನ್ ಮಾಡಿಸಿ ಪ್ರಾಪರ್ ಕಾನ್ಸ್ಪಿರಸಿ ಮಾಡಿಕೊಂಡು ಈ ಮರ್ಡರ್ಗೆ ಕ್ಯಾರಿ ಮಾಡಿದ್ದಾರೆ. ದಟ್ ಇಸ್ ದ ಸ್ಟೋರಿ.